ಮಾಸ್ ಅವತಾರ ಅಂದರೆ ಅದಕ್ಕೆ ಸಿದ್ಧತೆ ಕೂಡ ಹಾಗೇ ಇರಬೇಕು. ಹೇಗೆ ಇಲ್ಲೆಲ್ಲವೂ ಐ ಥಿಂಕ್ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲವೂ ತೀರಾ ಭಿನ್ನವೇ. ಎಲ್ಲೂ ಕೂಡ ಆಗದಂತಹ ಹೊಸ ಹೊಸ ಪ್ರಯತ್ನಗಳನ್ನು KD ಸಿನಿಮಾದಲ್ಲಿ ನಾವು ಕಾಣಬಹುದು ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಸೊ ಹೇಗಿತ್ತು ಸರ್ ಸೆಟ್ಟಲ್ಲಿ, ಹೇಗಿತ್ತು ಫೀಲ್ಗಳು? ಯಾವುದೊಂದು ಬೆಸ್ಟ್ ಮೆಮೊರಿ ನಾನು ಎಲ್ಲೂ ಶೇರ್ ಮಾಡಿಲ್ಲ ಗುರು, ನಿಮ್ಮ ಹತ್ರ ಹೇಳ್ತೀನಿ ಅಂತಿದ್ರೆ ಹೇಳ್ಕೋಬಹುದಾ ಅಂತ ಹೇಳಿ. ನೀವು ಹೇಳ್ದಂಗೆ ಎಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಈಗ ನಿಮಗೆ ಕೊರಿಯೋಗ್ರಾಫರ್ಸ್ ಬಂದು ಅವ್ರ ಟೈಮ್ ಕೊಟ್ಟಿದ್ದಕ್ಕೇ ಅಲ್ವಾ ಅಷ್ಟು ಚೆನ್ನಾಗಿ ನಿಮ್ಗೆ ಸಿಗ್ನೇಚರ್ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ, ಅಂದರೆ ಒಂದು BGMಗೆ ಒಂದು 20-25 ಥರ ಮಾಡಿಸೋರು ಡೈರೆಕ್ಟ್ರು. ಸತ್ಯವಾಗ್ರು, ನಾಟ್ ಎಕ್ಸಾಕ್ಟ್, 25 ಥರ ಮಾಡಿಸೋರು. ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಇದರಲ್ಲಿ ಅರ್ಧ, ಇದರಲ್ಲಿ ಕಾಲು ಭಾಗ, ಆ ಫಸ್ಟ್ ವೀಡಿಯೋ ಲಿಸ್ಟು ಇವೆಲ್ಲ ಸೇರಿಸೋದು ಸ್ಟೆಪ್ ಮಾಡಿ ಅಂತ ಹೇಳಿ ಸ್ವಲ್ಪ ಅವರು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಯಾರೂ ಇಮ್ಮಿಡಿಯೇಟಾಗಿ ಸಾಂಗ್ ಸಿಕ್ಕಿದ ತಕ್ಷಣ ಓಕೆ ಅಂದ್ಕೊಂಡು ಬಂದು ಮಾಡಿಲ್ಲ. ಎಲ್ಲರೂ ಅದನ್ನು R&D ಮಾಡಿ ಬಂದಿರೋದು. ಸೊ ಅವ್ರಿಗೆ ಇಮ್ಮಿಡಿಯೇಟಾಗಿ ನಮಗೆ ಕೊರಿಯೋಗ್ರಾಫರ್ಸ್ಗೆ ಇಮ್ಮಿಡಿಯೇಟಾಗಿ ಸೆಕೆಂಡ್ ಚರಣ ಅಲ್ಲಿ 2ನೇ ಲೈನು ಅಂದರೆ ಇಮ್ಮಿಡಿಯೇಟಾಗಿ ಹೇಳ್ಬಿಡೋರು, ಹಾಗೆ ಇದೇ ಲೈನ್ ಅಲ್ವಾ ಅಂತ. ಸೊ ಅವ್ರಿಗೂ ಕೇಳಿ ಅಭ್ಯಾಸ ಆಗೋಗಿರುತ್ತೆ. ಅವ್ರುಗಳು ಅಷ್ಟು ಎಫರ್ಟ್ ಹಾಕಿ ನಮಗೆ ಅದನ್ನು ಒಂದು ಸ್ಟೆಪ್ ಹೇಳ್ಕೊಟ್ಟಾಗ ಡೆಫಿನೆಟ್ಲಿ ನಮಗೆ ಇವಾಗರು ಚೆನ್ನಾಗಿ ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಮೇಡಮ್ ಬೇರೆ ಒಳ್ಳೆ ಡಾನ್ಸರು. ನಮಗೇನಾದರೂ ಸ್ವಲ್ಪ ಓಕೆ ಸಾಕು ಸುಸ್ತಾಗಿದೆ ಅಂತ ಹಿಂಗೆ ನೋಡಿದ್ರೆ ಮೇಡಮ್ ಟಗಣ ಅನ್ಸ್ಬಿಟ್ಟು ಒಂದು 5 ನಿಮಿಷ ಅಂದ್ಕೊಂಡು ನಾವು